ಹಲೋ ನಮಸ್ಕಾರ ವಾಸು ಎಲ್ಲರೂ ಇದ್ರೆ ಚೆನ್ನಾಗಿ ಅನ್ಕೊಂಡಿದ್ದೀನಿ. ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇನೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪಟ್ ನಿಮ್ಮ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಗುರು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಬರೀ ತಡ ಮಾಡಿದೆ. ಏನಪ್ಪ ಅಂತಂದರೆ ಈ ವರ್ಷದ ಬೆಸ್ಟ್ ICC ಟೆಸ್ಟ್ ಕ್ರಿಕೆಟರ್ ಆಫ್ ದಿ ಅವಾರ್ಡ್ ಯಾರಿಗೆ ಬಂದಿದೆಯಪ್ಪ ಅಂತಂದರೆ ನಮ್ಮ ಜಸ್ಟಿಕ್ ಬೂಮ್ರಾ ಅವ್ರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಮೊನ್ನೆ BGTಯಲ್ಲೆಲ್ಲ ಪರ್ಫಾರ್ಮೆನ್ಸ್ ನೋಡಿರ್ತೀರಾ. 136 ಓವರ್ ಯಾರು ಹಾಕಿಲ್ಲ ಗುರು, ಹಾಕಿರೋದೇ ಬೂಮ್ರಾ ಒಬ್ಬರೇ. 136 ಓವರ್ ಹಾಕಿರೋದ್ರಿಂದನೇ ಅವ್ರಿಗೆ ಇಂಜುರಿ ಆಗಿರೋದು. ಇಲ್ಲಿ ಅಷ್ಟೊಂದೇನು ಆಗ್ತಿರ್ಲಿಲ್ಲ ಪಾಪ ಅವರಿಗೆ. 140 135 ಓವರ್ಸ್ ಮೇಲೆ ಹಾಕ್ಬೇಕಂದ್ರೆ ಮತ್ತೆ 30 ವಿಕೆಟ್ಸ್ ತೆಗಿಬೇಕಂತಂದರೆ ಏನು ಸಾಮಾನ್ಯ ವಿಷಯನಾ? ಅದಕ್ಕೋಸ್ಕರ ICC ಟೆಸ್ಟ್ ಕ್ರಿಕೆಟರ್ ಆಫ್ ದಿ ಇಯರ್ ಅವಾರ್ಡ್ ಬಂದುಬಿಟ್ಟು ನಮ್ಮ ಜಸ್ಟಿಕ್ ಬೂಮ್ರಾ ಅವ್ರಿಗೆ ಬಂದಿದೆ ಗುರು. ಇದು ಇಂಡಿಯನ್ ಫಸ್ಟ್ ಅವಾರ್ಡ್ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬರೋದಾದರೆ ವರುಣ್ ಚಕ್ರವರ್ತಿ ಅವ್ರ ಗುರು. ನಿನ್ನೆ ಮ್ಯಾಚ್ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬೊಂಬಟಾಗಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಗುರು. ಸೈಲೆಂಟಾಗಿ ಕ್ರಿಯೇಟ್ ಮಾಡಿರೋದಪ್ಪ ಅಂತಂತಂದರೆ ನಮ್ಮ ವರುಣ್ ಚಕ್ರವರ್ತಿ ಅಂತ ಹೇಳ್ಬೋದು. ಅದೇ ಬೇರೆ ಪ್ಲೇಯರ್ಸಿಗೆ ಕಂಪ್ಯಾರಿಸನ್ ಮಾಡಿದರೆ ಅಗ್ರೆಷನ್ ತೋರಿಸ್ಕೊಂಡೆಲ್ಲ ರೆಕಾರ್ಡ್ ಕ್ರಿಯೇಟ್ ಮಾಡೋದು ನೋಡಿನಿ. ಆದರೆ ಇಲ್ಲಿ ನಮ್ಮ ವರುಣ್ ಚಕ್ರವರ್ತಿ ಅವರು ಸೈಲೆಂಟಾಗಿ ಸ್ಪಿನ್ನಲ್ಲೇ ಸ್ಪಿನ್ ಹಾಕಿದ್ದಾರೆ ಅಂತ ಹೇಳ್ಬೋದು ರೆಕಾರ್ಡಿಗೆ. ಏನಪ್ಪ ಅಂತಂದರೆ 5 ವಿಕೆಟ್ಸ್ ತೆಗೆದ್ಬಿಟ್ಟು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗುರು ವರುಣ್ ಚಕ್ರವರ್ತಿಯವರು. ಆಮೇಲೆ ನೆಕ್ಸ್ಟ್ ಬರೋದಾದರೆ ನಮ್ಮ ಡೆಲ್ಲಿಯ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಗಿದೆ ಗುರು. ಅಗೇನ್ಸ್ಟ್ ರೈಲ್ವೇಸ್ ರಣಜಿ ಟ್ರೋಫಿ 2024-25 ಅಂತಲೇ ಹೇಳ್ಬೋದು. ನಮ್ಮ ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚ್ ಆಡ್ತಿರೋದ್ರಿಂದ ಇದು ಜಿಯೋ ಸಿನಿಮಾದಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದೆ ಗುರು. ಇದೇ ಮೊದಲೇ ಟೈಮ್ ನಮ್ಮ ಡೆಲ್ಲಿ ಕ್ಯಾಪ್ಟನ್ ರಣಜಿ ಟೀಮ್ನ ಬ್ರಾಡ್ಕಾಸ್ಟ್ ಮಾಡ್ತಿರೋದು, ಅದು ಜಿಯೋ ಸಿನಿಮಾದಲ್ಲೇ. ಹೋಗ್ಬಿಟ್ಟು ನೋಡಿ ನಮ್ಮ ವಿರಾಟ್ ಕೊಹ್ಲಿ ಆಡ್ತಿರ್ತಾರೆ, ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡ್ರಿ. ಏನಕ್ಕಪ್ಪ ಅಂದರೆ ಅವರು ಚಾಂಪಿಯನ್ಸ್ ಟ್ರೋಫಿಲಿದ್ದಾರೆ ಅಂತ ಹೇಳ್ತಾರೆ.